ನಿಮಗೆಲ್ಲ ಗೊತ್ತಾಯಿದೆ, ಇವತ್ತಿನ ಕಾರ್ಯಕ್ರಮ ಭಾರತೀಯ ವಿದ್ಯಾಭವನದ ಉಪಾಧ್ಯಕ್ಷರು, ಜಗತ್ತಿನಲ್ಲಿ ಹೆಸರು ಮಾಡಿದಂಥ ಹೃದಯ ತಜ್ಞರು, ಎಲ್ಲದಕ್ಕಿಂತ ಹೆಚ್ಚಾಗಿ ವೇದ ವಿದ್ಯೆಗಳ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಇಟ್ಟುಕೊಂಡು ಅದರ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸ್ತಾ ಬಂದವರು, ಒಂದು ರೀತಿಯಲ್ಲಿ ಅನರ್ಘ್ಯ ರತ್ನ ಅಂತ ಕರೀಬಹುದಾದವರು ಡಾಕ್ಟರ್ ವಿ ಪರಮೇಶ್ವರ್ ಅವರ ನೆನಪಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಭವನ್ ಆ್ಯಂಥಮ್ನೊಂದಿಗೆ ನಮ್ಮ ಎಂದಿನ ಕಾರ್ಯಕ್ರಮ ಆರಂಭ ಆಗುತ್ತೆ. ದಯಮಾಡಿ ಭವನ್ ಆ್ಯಂಥಮ್ಗೆ ಎಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಎಲ್ಲರಿಗೂ ವಂದನೆಗಳು. ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿಯಂತೆ ದೀಪ ಹಚ್ಚುವುದರೊಂದಿಗೆ ಆರಂಭ ಆಗುತ್ತೆ. ಉದ್ದೀಪ್ಯ ಸ್ವಜಾತವೇದೋಪಘ್ನನ್ನಿರೃತಿಂ ಮಮ ಪಶುಗಶ್ಚ ಮಹ್ಯಮಾವಹ ಜೀವನಂಚ ದಿಶೋ ದಿಶಾ ಮಾನೋ ಹಿ ಗುಂಸೀತ್ ಜಾತವೇದೋ ಗಾಮಶ್ವಂ ಪುರುಷಂ ಜಗತ್ ಅಭಿಭ್ರದಗ್ನ ಆಗಹಿ ಶ್ರಿಯಾ ಮಾ ಪರಿಪಾತಯ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ
त्रैलोक्यतिमिरापहम् भक्त्या दीपं प्रयच्छामि देवाय परमात्मने त्राहि मां नरकात् घोरात् दिव्यज्योतिर्नमोऽस्तु ते। योपां पुष्पं वेद पुष्पवान् प्रजावान् पशुमान् भवति चन्द्रमा वा अपां पुष्पं पुष्पवान् प्रजावान् पशुमान् भवति य एवं वेद योपायतनं वेद आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योऽप्सुनावं प्रतिष्ठितां वेद प्रत्येव तिष्ठति राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो दधातु कुबेराय वै श्रवणाय महाराजाय नमः। ಮೃತ್ಯುಂಜಯ ಮಂತ್ರದಲ್ಲಿ ಮೃತ್ಯೋರ್ಮ ಅಮೃತಂಗಮಯ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ನಮ್ಮ ಡಾಕ್ಟರ್ ವಿ ಪರಮೇಶ್ವರ ಅವರ ಜೀವನದಲ್ಲಿ ಅವರು ಅಮೃತತ್ವವನ್ನು ಹೊಂದಿರತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದು ತಮಗೆಲ್ಲ ನಾನು ತಿಳಿಸುವ ವಿಶೇಷವಾದ ಅವಶ್ಯಕತೆಯೇ ಇಲ್ಲ. ಇಲ್ಲಿರುವ ಪ್ರತಿಯೊಬ್ಬರೂ ಸಹ ಡಾಕ್ಟರ್ ವಿ ಪರಮೇಶ್ವರ ಅವರ ಜೀವನ ಹಾಗೂ ಅವರ ಆದರ್ಶ ಮತ್ತು ಯಾವ ಜೀವನ ಮೌಲ್ಯಗಳಿಗೆ ಅವರು ನಿಂತಿದ್ದರು ಅದರ ಬಗ್ಗೆ ಬಹುಶಃ ನನಗಿಂತ ಹೆಚ್ಚು ತಿಳುವಳಿಕೆ ಇದೆ. ಭಾರತೀಯ ವಿದ್ಯಾಭವನದ ಉಪಾಧ್ಯಕ್ಷರಾಗಿ ನಮಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದಿದ್ದ ಡಾಕ್ಟರ್ ಪರಮೇಶ್ವರ ಅವರು ನಮ್ಮೊಂದಿಗೆ ಭೌತಿಕವಾಗಿ ಇಲ್ಲ ಅನ್ನಿಸಿದ್ರು ಸಹ ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರತಿದಿನ ಪ್ರತಿಕ್ಷಣ ಅವರು ಪ್ರತ್ಯಕ್ಷರಾಗ್ತಾನೆ ಇರ್ತಾರೆ. ನಮ್ಮ ಭವನದ ನಮ್ಮ ಕಾರ್ಯಕಾರಿ ಮಂಡಳಿಯ ಸಭೆಯಲ್ಲಿ ನಾವು ಮಾಮೂಲಿನಂತೆ ನಡೆಸ್ತಾ ಇದ್ವು. ಪರಮೇಶ್ವರ ಅವರು ಉಪಾಧ್ಯಕ್ಷರಾಗಿ ಬಂದ ನಂತರ ಅವರು ಈ ಥರ ನೀವು ಸಭೆ ಮಾಡೋದು ಸರಿ ಇಲ್ಲ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನೀವು ಯಾವಾಗಲೂ ಸಭೆನ ತಾವು ಶುರು ಮಾಡಬೇಕು ಅಂಥೇಳಿ
ಗಾಯತ್ರಿ ಮಂತ್ರವನ್ನು ಹೇಳಿ, ನಂತರ ಸಹನಾಭವತು ಅದನ್ನು ಹೇಳಿ ನಮ್ಮೆಲ್ಲರ ಕೈಲಿ ಹೇಳಿಸಿ ಅದರ ಅರ್ಥಗಳನ್ನ ತಿಳಿದೇ ಇರೋರಿಗೆ ಮರೆತು ಮಾಡ್ತಕ್ಕಂಥ ಹೇಳುವಂಥ ಪರಿಪಾಠವನ್ನು ಅವರು ಹಾಕಿಕೊಟ್ಟಿದ್ದನ್ನು ನಾನು ಯಾವಾಗಲೂ ಪ್ರತಿ ನಮ್ಮ ಮೀಟಿಂಗ್ ನಾವಿಸ್ಕೊಂಡಾಗ ಅವ್ರು ಇದ್ದಾರೆ ಅಂತಲೇ ನಮಗೆ, ಯಾಕಂದರೆ ಅವ್ರ ಹತ್ರ ಮೇಷ್ಟ್ರ ಥರ ಶ್ರೀ ಗುರುಭ್ಯೋ ನಮಃ. ಅಂತಹ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಸೂಕ್ಷ್ಮವಾಗಿ ನೋಡುವಂತಹ ಒಂದು ಮನಸ್ಸು, ಅದು ನಮಗೆ ಅದು ಒಳ್ಳೆ ಪ್ರಾರ್ಥನೆ ಅಂತ ಗೊತ್ತು, ಬಟ್ ಆ ಟೈಮಲ್ಲಿ ಹೇಳಬೇಕು ಅಂತ ಗೊತ್ತಿರಬೇಕಲ್ಲ. ಆ ಸಮಯೋಚಿತ ಸಂದರ್ಭಗಳನ್ನ ಕಾಲಕ್ಕೆ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ನಾವಿವತ್ತು ಕೊಂಡಾಡ್ತಾ ಇದ್ದೇವೆ. ವಿ ಆರ್ ಸೆಲೆಬ್ರೇಟಿಂಗ್ ಹಿಸ್ ಲೈಫ್ ಆ್ಯಂಡ್ ವಿ ಆರ್ ಪ್ರೇಯಿಂಗ್ ಗಾಡ್ through this tribute of Veda Mantras. So I am very happy to welcome on behalf of Bharati Vidya Bhavan, Dr. Nalini Parameshwaraji. May you all, take note of her presence here, and we are very happy that she is responsible not only for today's event, she has ensured that Bharati Vidya Bhavan will conduct one program each year in memory of Dr. V. Parameshwara. Please give a big round of applause. I don't know whether I am reaching or you are still in amaze. For this purpose, she has created an endowment with Bharati Vidya Bhavan of rupees 25 lakhs. May I request, Madam, to please, I come and touch your feet and receive that check on this very special occasion. शतमानं भवति शतायुः पुरुषः शतेन्द्रियः आयुष्येवेन्द्रिये प्रतिष्ठति पुष्ट्यैव एतद्रूपम् यदजा त्रिसंवत्सरस्यान्योन् परिप्रजायते वस्ताजिनमध्यवरोहति पुष्ट्यामेव प्रजनने प्रतिष्ठति. And I am also very happy to welcome the brother of Dr. V. Parameshwara, Professor V. Narhari sir is here. He is also a very renowned scholar and an author, and he is also, whenever we need his support, Bharati Vidya Bhavan will be getting that without an unconditional support wherever we ask for. And I am very happy that he is here, and also the former General Manager of the Global Field, Sri Koturji is here. May I just request you to please acknowledge. He will say a few words on this occasion. And for today's event, we have Maha Mahopadhyaya, Professor Dr. S. Ranganathji. He is another name for the scholarship, not only in Sanskrit, whereas in many other languages. If I start introducing, I'll take half an hour of yours. So, in short, he is a versatile personality. He has been here to give the commentary for today's Vedic tribute to Dr. Parameshwara, because we all know that Dr. Parameshwara came from a background of the Vedic studies during his childhood and later in his primary education before he entered into the medical field. So we thought this is very befitting, and when we thought of this tribute function, we thought of no less than a person like Veda Vidwan Sri Rajagopala Sharmaji, and he has readily accepted our request, and he is with his team here, and I'm sure the next 1 hour or so
will be a very delight and light both hearing him. Please switch off your mobiles and look at your WhatsApp messages little later. Put it on hold for a while. And after the event, we have organized a special lunch for you. Please do have it. Don't think of that part of the story. We have taken care of it. Madam Parameshwara, she has already ensured that you should have a grand lunch, in quotes. So that you will be having. And of course, I am thankful to my colleague Sridhar Murthy, who is comparing this program. This program will be also after some time will be also available on YouTube and many other digital forms, so that large number of admirers of Dr. Parameshwara and his family and friends can see abroad. We all know that the children are there, and they have also will have an opportunity to see what went today with a wonderful morning today here. So once again, I will not stand too much before this. And once again, this morning you have taken all trouble, and the weather is so cloudy, and people think twice before coming out. And I thank our Vice Chairman Ananta has also made it possible to be here this morning. So welcome each and one of you. Malpani sir is here, and it's always delayed to see him. And many others, I don't want to take all the names. So each one of you are very important to Bhavan and to Dr. Parameshwara. I am quite conscious of that. So once again, I welcome all of you and Shubhamastu. Namaskara. ಡಾಕ್ಟರ್ ವಿ ಪರಮೇಶ್ವರ ಅವರ ಮಹತ್ವವನ್ನು ಮತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗಣ್ಯರನ್ನು, ಅತಿಥಿಗಳನ್ನು ಎಲ್ಲರನ್ನೂ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಸ್ವಾಗತ ಮಾಡಿದ ನಮ್ಮ ನಿರ್ದೇಶಕರಾದ ಎನ್ ಸುರೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಒಬ್ಬ ಸಾರ್ಥಕ ವ್ಯಕ್ತಿಯ ಬಗ್ಗೆ ಮಾತಾಡೋರು ನೂರಾರು ಜನ ಇರ್ತಾರೆ. ಎಲ್ಲರಿಗೂ ಅವರು ಬಹಳ ಪ್ರೀತಿಯವರೇ ಆಗಿದ್ದರು. ಆದರೆ ನಾವು ಒಂದು ಸಭೆಯ ಚೌಕಟ್ಟಿನ ಕಾರಣದಿಂದ ಮತ್ತು ಒಂದು ಕಾರ್ಯಕ್ರಮದ ಸ್ವರೂಪದ ಕಾರಣದಿಂದ ಇಬ್ಬರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಇವತ್ತು ಪ್ರಾತಿನಿಧಿಕವಾಗಿ, ಅವರಿಬ್ಬರೇ ಬಹಳ ಹತ್ತಿರದಾದರು ಅನ್ನೋದು ಅರ್ಥ ಅಲ್ಲ, ಎಲ್ಲರ ಪರವಾಗಿ ಅವರು ಮಾತಾಡ್ತಾರೆ. ಮೊದಲನೇದಾಗಿ ನಾನು ಶ್ರೀ PB ಕೊಟ್ಟೂರ್ ಅವರನ್ನು ಕರೀತಾ ಇದ್ದೇನೆ. ಜನರಲ್ ಮ್ಯಾನೇಜರ್, ಗ್ಲೋಬಲ್ ಹೆಡ್ ಆಫ್ ಫ್ರೆಷರೀಸ್, ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಹೈಯರ್ ಎಜುಕೇಷನ್. ಅವರು ದಯಮಾಡಿ ಡಾಕ್ಟರ್ ಪರಮೇಶ್ವರ್ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತೀನಿ. ಪರಮ ಪೂಜ್ಯ ಡಾಕ್ಟರ್ ನಳಿನಿ ಮೇಡಮ್ ಅವರೇ, ನನ್ನ ಬದುಕಿನಲ್ಲಿ ಒಂದೊಂದು ಸಲ ತೀರ್ಥರೂಪರಾಗಿ, ಮತ್ತೊಂದು ಸಲ ಮಾವನವರ ಅವತಾರದಲ್ಲಿದ್ದಂಥ ಪರಮ ಪೂಜ್ಯ ಡಾಕ್ಟರ್ ವಿ ಪರಮೇಶ್ವರರ ಪರಮಚೇತನಕ್ಕೆ ಶರಣು ಶರಣಾರ್ಥಿಗಳು. ತಾವೆಲ್ಲ ಮಹನೀಯರು ಇಲ್ಲಿ ಸೇರಿದ್ದೀರಿ. ಅವರೆಲ್ಲರೂ ನಮ್ಮನ್ನು ಈ ಕಾಸ್ಮಿಕ್ ಕನೆಕ್ಟ್ನಲ್ಲಿ ಕೂಡಿಸಾಕಿದ್ದಾರೆ. ಪರಮೇಶ್ವರರು ಅಂದರೆ ಸಾಕ್ಷಾತ್ ಪರಮೇಶ್ವರರು. ನಾನು ಜಸ್ಟಿಸ್ ಮಳಿಮಠರ ಕೊನೆಯ ಅಳಿಯನಾಗಿ ಬಂದಾಗ ಅವರ 4 ಜನರೇಷನ್ನು ಡಾಕ್ಟರ್ ಪರಮೇಶ್ವರಲ್ಲಿ ಔಷಧಿ, ಉಪಚಾರ ಮತ್ತು ಮನಃಶಾಂತಿಯನ್ನು ಪಡ್ಕೊಂಡಂಥ ಜನರೇಷನ್. ನಾನು ಕೊನೆಯ ಅಳಿಯಾಗಿ ಮನೆಗೆ ಬಂದಾಗ ನನ್ನನ್ನು ಅಲ್ಲಿ ಪರಿಚಯಿಸಿದರು. ಪರಿಚಯದಿಂದ ಇಲ್ಲಿಯವರೆಗೂ ಮತ್ತು ಮುಂದೆಂದು ಅವರು ನನ್ನನ್ನು ಅವರ ರೋಗಿಯ ಜಾಗದಲ್ಲಿ ನೋಡಲೇ ಇಲ್ಲಮ್ಮ. ಪ್ರಾಯಶಃ ಅಶ್ವಿನ್ ಜೊತೆಗೆ ನನ್ನೂ ಒಬ್ಬನ ಹಾಗೆ ನೋಡ್ತಾಯಿದ್ರು. ನಾನು ಯಾವಾಗಲಾದರೂ ಏನಾದರೂ ತೊಂದರೆ ಆಯಿತು ಅಂತ ಫೋನ್ ಮಾಡಿ ಅವ್ರಿಗೆ ಕರೆದ್ರೆ, ರೋಹಿಣಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲೆಲ್ಲ, ಅವರೆಲ್ಲ ಹೇಳೋರು, ಓ ಕೊಟ್ಟೂರವ್ರು ಬರ್ತಾ ಇದ್ದಾರೆ ಅಂತೆ. ಅವ್ರು ಬಂದ್ರ ಇಲ್ವಾ ಅಂತ ಕೇಳುವಷ್ಟಂಥ ಮಹಾನ್ ವೈದ್ಯರನ್ನು ನಾವು ಈ ಕಾಲದಲ್ಲಿ ಕಾಣೋದು ದುರ್ಲಭ. ಕೊಟ್ಟೂರು ಬಂದ್ರ ಅಂತ ಅಷ್ಟು ರೋಗಿಗಿರುವಂಥ ಆತುರ, ವೈದ್ಯನಿಗೆ ಇರುವಂಥ ಆತುರದಲ್ಲಿ ಯಾವ ಜನ್ಮದ ಪುಣ್ಯ ಅನ್ನುವಂಥದ್ದನ್ನು ಅವರಲ್ಲಿ ಒಬ್ಬರಲ್ಲೇ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಆ ಲೆಕ್ಕದಲ್ಲಿ ನಾವು ಅತ್ಯಂತ ಭಾಗ್ಯವಂತ ಅಂತ ಹೇಳಿದ್ದೀನಿ. ಅಮ್ಮ, ನಾನು ಯಾವಾಗಲೂ ಫ್ಲೈಟ್ನಲ್ಲಿ ಏರುವಾಗ ಈ ಜಗತ್ತಿನ ಸಾಕ್ಷಾತ್ ಈಶ್ವರನ ನೆನೆಸ್ತಾ ಇದ್ದೆ. ಅದರ ಜೊತೆಗೆ ಅವರನ್ನು 5 ಸಲ ಯಾವಾಗ ATC ಸಿಗ್ನಲ್ ಕೊಡ್ತಾ ಇತ್ತು ಅದು ಟೇಕ್ ಆಫ್ ಆಗೋವರೆಗೂ ಡಾಕ್ಟರ್ ಪರಮೇಶ್ವರನ್ನ ನಾನು ಸದಾ ನೆನೆಸ್ತಾ ಇದ್ದೆ. ನಾನು ಇಂಟರ್ನ್ಯಾಷನಲ್ ಫ್ಲೈಟ್ನಾಗಿರಲಿ, ಡೊಮೆಸ್ಟಿಕ್ನಲ್ಲಿ ಅವರನ್ನು ಸದಾ ನೆನೆಸ್ಕೊಂಡು, ನನ್ನ ತಂದೆ ತಾಯಿಗಳು ನೆನೆಸ್ಕೊಂಡು ಟೇಕ್ ಆಫ್ ಆಗೋವರೆಗೂ ಅವರನ್ನು ನೆನೆಸುವಂಥದ್ದನ್ನು ನಾನು ಈಗಲೂ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ. ಸೊ ಡಾಕ್ಟರ್ ಅಂದರೆ
ಅವರು ಹೃದ್ರೋಗ ತಜ್ಞರು, ಹೃದ್ರೋಗ ವೈದ್ಯರು ಅಲ್ಲ, ಹೃದ್ಭಾವ ಸಂತರಂಗಿದ್ರು. ನಿಮ್ಮಲ್ಲಿ ಹೃದಯದಲ್ಲಿ ಏನೇ ಏರಿಳಿತಗಳು ಇದ್ರೂ ಕೂಡ ಅವ್ರ ಹತ್ರ ಮುಂದೆ ಬಂದು ಕೂತ್ಕೊಂಡಾಗ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಗ್ರೌಂಡ್ ಆಗ್ತಾಯಿತ್ತು. ನಾವು ಮಿಂಚು ಬಂದಾಗ ಹೇಗೆ ಈ ಲೈಟ್ನಿಂಗ್ ಕಂಡಕ್ಟರ್ ಮಾಡಿರ್ತೇವೋ ಹಾಗೆ ಡಾಕ್ಟರ್ ಮುಂದೆ ನೀವು ಕುಳಿತಾಗ ನಮ್ಮ ತಲೆಯಿಂದ ಹಿಡಿದು ಪಾದವರಿಗೆ ಏನಾದರೂ ದೇಹದಲ್ಲಿ ಆಗ್ತಕ್ಕಂಥ ಏರಿಳಿತಗಳು, ಅವರ ಮಾತುಗಳನ್ನು ಕೇಳ್ತಾ ಇದ್ದಾಗ ಅವರ ಕಣ್ಣಿನಲ್ಲಿರುವಂಥ ತೇಜ ನಮ್ಮನ್ನು ನೋಡ್ತಾ ಇದ್ದರೆ ಅವು ಆಟೋಮೆಟಿಕ್ಕಾಗಿ ಇದು ಮಾಡ್ತಾಯಿದ್ರು. ಹಾಗೆ ಮಾತಾಡ್ತಾ ಹೋದರೆ ನಾನು ಡಾಕ್ಟರ್ ಬಗ್ಗೆ ಒಂದು ಪುಸ್ತಕನ ಬರಿಬೋದಮ್ಮ. ಆದರೆ ಒಂದು ಕವನವನ್ನು ಬರೆದಿದ್ದೀನಿ, ಸಮಯದ ಒಂದು ಅಮೂಲ್ಯವಾದ ಒಂದು ಮಿತಿಯನ್ನು ನೋಡಿಕೊಂಡು ಆ ಕವನವನ್ನು ಓದಲಿಕ್ಕೆ ಪರ್ಮಿಷನ್ ಕೊಟ್ಟರೆ ನಾನು ಓದ್ತೇನೆ. ಎಲ್ಲರೂ ನಾವು ಹೇಳ್ತೇವೆ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ ಅಂತ. ನಾನು ಡಾಕ್ಟರ್ 75ನೇ ಒಂದು ವಸಂತೋತ್ಸವದ ಆಚರಣೆಯಲ್ಲಿ ವೈದ್ಯ ದೇವೋ ಭವ ಅಂತ ಒಂದು ಕವನವನ್ನು ಬರೆದಿದ್ದೆ. ಅವರು ಈ ಕವನವನ್ನು ಓದಿ ಅವರು ಹೇಳಿದರು, ಕೋಟೂರು ನೀವು ಇದನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದೀರಿ ಅಂತ ಅಂದರು. ನಾನು ಭಾಮಿನಿ ಷಟ್ಪದಿ ಏನೂ ಇಲ್ಲ ಸರ್, ತಮ್ಮನ್ನು ನೋಡಿ ಬರೆದಿದ್ದೀನಿ ಅಂತ ಹೇಳಿದೆ. ವೈದ್ಯ ದೇವೋ ಭವ ಈ ಕವನದ ಹೆಸರು. ನಾಡಿ ಮಿಡಿತವ ನೋಡಿ ಅರಿವರು, ನಾಡಿ ಮಿಡಿತವ ನೋಡಿ ಅರಿವರು, ನುಡಿ ಒಳಗಣ ನಿಗೂಢ ಸಭ್ಯರು. ನಡೆ ನುಡಿಯಲ್ಲಿ ದಿಟವುಳ್ಳವರು, ನಡೆ ನುಡಿಯಲ್ಲಿ ದಿಟವುಳ್ಳವರು, ಜಡವ ನೋಡಿಸಿ ಆರೋಗ್ಯವನಿತ್ತ ಪರಮೇಶ್ವರರು. ಚರಕ ಶುಶ್ರುತ ಧನ್ವಂತರಿಗಳ ಶ್ರೇಣಿ ಶ್ರೇಷ್ಠರು, ಚರಕ ಶುಶ್ರುತ ಧನ್ವಂತರಿಗಳ ಶ್ರೇಣಿ ಶ್ರೇಷ್ಠರು. ಸಾರ ಸಜ್ಜನರ ಸಂಘದಲ್ಲಿ ಸ್ನೇಹ ಪರಮರು. ಹರ ಮುನಿದರು ಕಾಯುವ ಗುರು ವೈದ್ಯರು, ಹರ ಮುನಿದರು ಕಾಯುವ ಗುರು ವೈದ್ಯರು, ಚರಾಚರ ವಿಚಾರದಲ್ಲಿ ಆಚಾರ ಸುಸಂಪನ್ನರು. ಅಭಿಧಮನಿ ಅಪಧಮನಿಗಳಿಗೆ ನಾಡಿ ನೋಡಿ ಅರಿತವರು, ಅಭಿಧಮನಿ ಅಪಧಮನಿಗಳ ನಾಡಿ ನೋಡಿ ಅರಿತವರು, ಅಭಿಗ್ರಾಹಿ ಮನದ ಹೃದಯವಂತರು, ಅಭಿಗ್ರಾಹಿ ಮನದ ಹೃದಯವಂತರು. ಅಭಿಮಾನ ಬಿಗುಮಾನ ಮೀರಿ ಬೆಳೆದ ಗಣ್ಯರು, ಅಭಿಮಾನ ಬಿಗುಮಾನ ಮೀರಿ ಬೆಳೆದ ಗಣ್ಯರು, ಅಭಿರಾಮಿ ಅವಿಸ್ಮರಣೀಯ ಗುಣವಂತರು. ಸಹನೆ ಸಮತೆ ಮಮತೆ ಸಂಪ್ರೀತರು, ಸಹನೆ ಸಮತೆ ಮಮತೆ ಸಂಪ್ರೀತರು. ಸಹಜಾತೈತ ಸುಜ್ಞಾನಿ ಶಾರದೆಯ ಕಿಂಕರರು. ಮಹತಿಯ ಉತ್ತಿ ಮಹತಿಯ ಬಿತ್ತಿ ಬೆಳೆದವರು, ಮಹತಿಯ ಉತ್ತಿ ಮಹತಿಯ ಬಿತ್ತಿ ಬೆಳೆದವರು. ಇಹಲೋಕದ ಕೈಂಕರ್ಯದಲ್ಲಿ ನಿಜಶಂಕರರು, ಇಹಲೋಕದ ಕೈಂಕರ್ಯದಲ್ಲಿ ನಿಜಶಂಕರರು. ಅವರ ಪರಮಚೇತನಕ್ಕೆ ಶರಣಾರ್ಥಿ. ಡಾಕ್ಟರ್ ಪರಮೇಶ್ವರ್ ಅವರ ಜೊತೆಗಿನ ತಮ್ಮ ಒಡನಾಟ, ಆ ಒಂದು ಭಕ್ತಿ, ಅದನ್ನು ಕವಿತೆಯ ರೂಪದಲ್ಲಿ ನಮಗೆ ಡಾಕ್ಟರ್ ಕೊಟ್ಟೂರು ಅವರು ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ಮಾತನಾಡೋದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರ ಸಹೋದರ ಪ್ರೊಫೆಸರ್ ವಿ ನರಹರಿ ಅವರನ್ನು ಕರೀತೇನೆ. ನರಹರಿಯವರು ಕೂಡ ವೇದಶ್ರುತರು, ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವವರು. ದಶ ಪುರಾಣಗಳನ್ನು ಅವರು ಕಾವ್ಯ ರೂಪದಲ್ಲಿ ತರೋದಕ್ಕೆ ಹೊರಟಿರೋರು. ಅವರ ಕಲ್ಕಿ ಅವತಾರದ ಬಗ್ಗೆ ಅವರ ಕಾವ್ಯದ ಬಿಡುಗಡೆಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಇಲ್ಲಿಗೆ ಬಂದಿದ್ದರು. ಬಹುಶಃ ಅವ್ರ ಭವನಕ್ಕೆ ಬಂದ ಕೊನೆಯ ಸಂದರ್ಭಗಳಲ್ಲಿ ಅದು ಒಂದು ಅಂತ ಅನಿಸುತ್ತೆ. ಪ್ರೊಫೆಸರ್ ವಿ ನರಹರಿ ಅವರು ತಮ್ಮ ಒಡನಾಟದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಕೋರ್ಕೊಂಡು. My salutations to all the blessed souls here. I, V. Narahari, has been blessed to be the younger brother of the great personality, Dr. V. Parameshwara. Back home at Vishwanathapura Agrahara, near Sringeri, we are 11 children of our Vedic scholar father, Sri Narasimha Bhatta and Srimati Parvatamma. Dr. V. Parameshwara was the second among the sons. We belong to Vishwamitra Gotra. He was born on 8th May 1930. After his primary education, he studied Vedas
from his father for 2 years. If continued, he would have become a Vedic scholar like these people here, but he was destined to be different. After his checkered schooling to be different, he went on for LMP, condensed MBBS, MD, MRCP from London, etc. and etc. One cannot imagine the hardships, challenges, struggle involved in his professional career. He surmounted all of them and settled at Bangalore to serve the public from his heart. He rose from step to step in the ladder of professional career that took him to the climax and remained there forever. He did not look back afterwards. It was an incredible journey of life from a proverbial hut, rather humble hut, to the precincts of the world-level organizations. He succeeded to become the president of IMA, API, and scores of medical associations. He received honored fellowships of world-level medical institutions. No wonder he was honored with Dr. B.C. Roy Memorial Award as well as Rajyotsava Award of Karnataka. Institutions vied with themselves to honor him for the umpteenth time. As chairman of Sharda Dhanvantri Hospital at Sringeri, he laid foundation for its growth. In his personal effort, he started a dialysis center at Bangalore and laid an example for others to follow. He wrote several books on common health aspects in Kannada as well as in English. I brought out his biography in Kannada, Parama Hridayi. ಶ್ರೀ ಮಳಿಮಠರವರು ಅದರ ಬಿಡುಗಡೆಯನ್ನು ಇದೇ ವೇದಿಕೆಯಲ್ಲಿ ಹಿಂದೆ ಮಾಡಿದ್ದು ನನಗೆ ನೆನಪಿಗೆ ಬರ್ತದೆ. It was sketchy and rather incomplete. Later, he came out with his magnum opus autobiography in English, My Tryst with Destiny. I am blessed to translate it into Kannada, ವಿಧಿಯೊಂದಿಗೆ ನನ್ನ ಸಮಾಗಮ. Often he said in public that the best choice he made in his life was to marry Dr. Nalini. They made an ideal couple in every respect. They have been blessed with children who made their own mark in academic and professional achievements. It is said, when a great man dies, a part of humanity dies with him. It is much more so in the case of Dr. V. Parameshwara. He was an excellent physician, cardiologist, philanthropist, a friend, a leader, and a deeply committed family man, all rolled into one. In short, he was the best dressed, best spoken, best mannered, best example, as people deeply associated with him described. No wonder the medical fraternity brought out The Good Doctor, a commemoratory volume about Dr. V. Parameshwara. His charity and benevolence knew no bounds. The same has been continued by today's gesture of my Attige, Dr. Nalini Parameshwara.
His long association with Bharatiya Vidya Bhavan as its vice president is furthered by her charity today. Having nothing else to repay his debt towards me, I have dedicated my Dashavatara Mahakavya in 4 volumes in Bhamini Shatpadi to my beloved brother Dr. V. Parameshwara and Attige Dr. Nalini Parameshwara. Thus ended an illustrious, eventful, purposeful, and successful life of Dr. V. Parameshwara on 1st May 2021. Only a few ride like Colossus during their lifetime and fade out afterwards. But only very few outlive their work and service to the mankind even after they exist from this world. It is to this mold Dr. V. Parameshwara fits admirably and grandly. It is the society that should be indebted to him. Kritam smara, kruto smara. ಮಾಡಿದವನನ್ನು ನೆನೆ, ಮಾಡಿದ್ದನ್ನು ನೆನೆ. Remember the great doer. Remember the great deeds done by him. ನಮಸ್ಕಾರ. ವಿಶ್ವನಾಥಪುರದಿಂದ ವೈದ್ಯಕೀಯ ರಂಗದ ಉತ್ತುಂಗದವರೆಗೆ ಡಾಕ್ಟರ್ ಪರಮೇಶ್ವರ ಅವರ ಬದುಕಿನ ಜೀವನಯಾನದ ವಿವಿಧ ಮಜಲುಗಳನ್ನು ತುಂಬ ಅಂತಃಕರಣಪೂರ್ವಕವಾಗಿ ಅಂತರಂಗದಿಂದ ಡಾಕ್ಟರ್ ವಿ ನರಹರಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕಾರ್ಯಕ್ರಮದ ಪ್ರಧಾನ ಭಾಗಕ್ಕೆ ಬಂದರೆ, ಶಾಂತಿ ಮಂತ್ರಗಳು ಅಂತ ಹೇಳುವುದು ನಮ್ಮ ವೇದ ಸಂಪತ್ತಿನ ಬಹಳ ದೊಡ್ಡ ಅನರ್ಘ್ಯ ರತ್ನಗಳು. ಶಾಂತಿ ಎನ್ನುವುದು ಇವತ್ತು ವಿಶ್ವದಲ್ಲಿ ಬಹಳ ದೊಡ್ಡ ಬೇಡಿಕೆಯ ಸಂಗತಿ. ಯಾಕೆಂದರೆ ಅಶಾಂತಿಯೇ ಎಲ್ಲ ಕಡೆ ತುಂಬಿರೋದು. ಆದರೆ ಭಾರತೀಯ ವಾङ्ಮಯದಲ್ಲಿ ಶಾಂತಿಯ ಅರ್ಥನೇ ಬೇರೆ. ಇಲ್ಲಿ ಶಾಂತಿಯ ಹುಡುಕಾಟ ಏನೂ ಇಲ್ಲ. ಶಾಂತಿಯ ಸ್ವರೂಪನೇ ವೇದ ವಾङ्ಮಯ. ಹೀಗಾಗಿ ದಶಶಾಂತಿ ಮಂತ್ರಗಳಿಗೆ ವೇದ ವಾङ्ಮಯದಲ್ಲಿ ಬಹಳ ವಿಶೇಷ ಅರ್ಥಗಳಿದೆ. ನೀವು ನೆಟ್ಟಲ್ಲಿ ಹುಡುಕಿದ್ರೆ ಕನಿಷ್ಠ 1,00,000 ಶಾಂತಿ ಮಂತ್ರಗಳ ಡಿಪಿಕ್ಷನ್ ಸಿಗುತ್ತೆ ನಿಮಗೆ. ಆದರೆ ಇವತ್ತು ಆ ಶಾಂತಿ ಮಂತ್ರದ ಡಿಪಿಕ್ಷನಲ್ಲಿ ಕೂಡ ಅಶಾಂತಿಯೇ ತುಂಬಿದೆ. ನಿಜವಾದ ಶಾಂತಿ ಮಂತ್ರಗಳನ್ನು ಹೇಗೆ ಹೇಳಬೇಕು ಅಂತ ಹೇಳೋದನ್ನು ವೇದ ಬ್ರಹ್ಮ ಶ್ರೀ ರಾಜಗೋಪಾಲ್ ಶರ್ಮಾ ಮತ್ತು ಅವರ ತಂಡದವರು ನಮಗೆ ತೋರಿಸ್ಕೊಡ್ತಾರೆ. ಅದ್ರ ಜೊತೆಗೆ ಭಾರತೀಯ ವಿದ್ಯಾಭವನದವರೇ ಆದ ನಮಗೆ ಅತ್ಯಂತ ನಿಕಟವರ್ತಿಗಳು ಆದ ಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ್ ಅವರು ಅದರ ವ್ಯಾಖ್ಯಾನವನ್ನು ಕೊಡ್ತಾರೆ. ಇದು ಡಾಕ್ಟರ್ ಪರಮೇಶ್ವರ್ ಅವರ ನೆನಪಿನಲ್ಲಿ ನಡೆದಿರ್ತಕ್ಕಂಥ ಅತಿ ಮುಖ್ಯವಾದ ಕಾರ್ಯಕ್ರಮ. ಇದಕ್ಕೆ ನಾನು ನಿಮ್ಮೆಲ್ಲರನ್ನ ಈಗ ಸಜ್ಜುಗೊಳಿಸ್ತಾ ಇದ್ದೇನೆ. ಆನೋ ಭದ್ರ ಕ್ರತವೋಯಂತ ವಿಶ್ವತೋ ದಬ್ದಾಸೋ ಅಪರೀತ ಸ ಉದ್ಭಿದಃ. ಎ ವೆರಿ ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್. ಆನ್ ಬಿಹಾಫ್ ಆಫ್ ಭಾರತಿ ವಿದ್ಯಾ ಭವನ್ and family members of Dr. V. Parameshwara, former Vice Chairman of Bharati Vidya Bhavan, eminent physician and cardiologist, we have assembled here to pay our tribute to Dr. V. Parameshwara, in whose life and actions we find a resounding echo of Stephen Grisley's words of wisdom. I should pass through this world but once. If therefore there be any kindness I can show, or any good thing I can do, let me do it now. Let me not deter it or neglect it, for I shall not pass this way again. In keeping with the motto of Bharati Vidya Bhavan, let noble thoughts come to us from every angle. Dr. Parameshwara never underestimated Ayurveda, though being an expert in allopathy. Perhaps the best summing up of the life of Parameshwara can be seen in the following words of Dr. Mrs.
Nalini Parmeshwara. He has an enduring edifice of character. Excellence has been his password. A doctor for all seasons, practicing medicine without boundaries, blessed by his patients, admired by his peers and friends, loved and held in high esteem by his family, Dr. Parmeshwara is a colossus. This has been touched upon by his brother also, who made use of the word colossus. Dr. Parmeshwara, in his childhood, had studied Sanskrit and Rig Veda, the first written record available to us in world literature, consisting of 64 hours of chanting in a pathshala, and hence it is in the fitness of things that Bharati Vidya Bhavan has arranged recitation and commentary on Dashashanti mantras, which have been culled out from all the 4 Vedas. Peace is the most sought after thing by every person in the world, but at the same time, it has always been eluding them. Hence, at the end of Shanti mantra, we repeat the word Shanti thrice as Shanti, Shanti, Shantihi to get rid of triad of pains. They are Adhyatmik or the intrinsic, Adibhautik or extrinsic, and Adidaivik or superhuman. Desire, wrath, avarice, fear, envy, grief come under intrinsic. Extrinsic are caused by men, beasts, birds, reptiles, and so on. Superhuman are due to evil influence of planets and other elements. Before beginning the study of Vedas and at the end of the same, Shanti mantras are invariably chanted. In this background, let us recite Shanti mantras. Om Shanno Mitra Shamvarunah Shanno Bhavatvaryama Shanna Indro Brihaspatihi Shanno Vishnururukramah Namo Brahmane Namaste Vayo Tvameva Pratyaksham Brahmasi Tvameva Pratyaksham Brahma Vadishyami Ritam Vadishyami Satyam Vadishyami Tanmamavatu Tadvaktaramavatu Avatu Mam Avatu Vaktaram Om Shanti Shanti Shanti. Salutations to Brahman, salutations to thee, O Vayu. Thou indeed art the perceptible Brahman. Of thee indeed, the perceptible Brahman, I speak. I will speak of the right. I will speak of truth. May that protect me. May that protect the speaker. Let that protect me. Let that protect the speaker. This also is a very popular mantra. It forms the very first stanza of Taittiriya Upanishad belonging to Krishna Yajurveda. The first part of the mantra also appears in Rig Veda, first mandala, 90th sukta, 9th hymn. Indra, Mitra, Varuna, Brihaspati, Vishnu, and Aryama are the deities presiding over cosmic powers and the corresponding functions of the human body. For instance, Aryama controls the sun and the human eye. The other deities, like Brihaspati, who controls speech and intellect, Indra, who controls strength of the body, are also being mentioned and propitiated. If they are pleased,
the body-mind complex will be in good condition and knowledge will be gained effectively. ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः. May we, O gods, hear what is auspicious with our ears. O ye who are worthy of worship, may we see with our eyes what is auspicious. May we enjoy the life allotted to us by the gods, offering praise with our bodies, with strong limbs. May Indra of great fame bestow prosperity on us. May Pushan, the knower of all, bestow prosperity on us. May Tarksha of unobstructed path bestow prosperity on us. May Brihaspati bestow prosperity on us. This Shanti mantra belongs to Atharva Veda. The very tone and tenor of this mantra shows that the Vedic rishis were not melancholic defeatists but wanted to lead a full life with all the vigor at their command for 100 years. Pashyeem asharadashratam jeeveem asharadashratam nandaam asharadashratam modaam asharadashratam prabravaam asharadashratam ajiyasyam asharadashratam. Only when the limbs and the senses are strong and the duration of life is long, one can achieve great things in life. For this, the grace of the various cosmic deities is also needed. One should be an ace to race to get the grace of God Almighty. Hence, the prayer to gods. ॐ तच्छंयोरावृणीमहे गातुं यज्ञाय यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शन्नो अस्तु द्विपदे शञ्चतुष्पदे ॐ शान्ति शान्ति शान्तिः. We pray to God who can destroy our sorrows and grant us happiness. We also pray that the doer of sacrifice gets the very best fruits from the sacrifice. Let us get divine auspiciousness. Let all the human beings also get auspiciousness. In future also, let all our troubles be remedied. Let all human beings attain happiness. Let all our animals also attain happiness. This Shanti mantra is chanted at the beginning and at the end of the famous Purusha Sukta. It is used during Abhisheka, bathing the image in ritualistic worship, as also in the Sandhya ritual for praying to the sun in the standing posture, namely Upasthana. ॐ
नमो ब्रह्मणे नमो अस्त्वग्नये नमः पृथिव्यै नम ओषधीभ्यः नमो वाचे नमो वाचस्पतये नमो विष्णवे बृहते करोमि ॐ शान्ति शान्ति शान्तिः. Obeisance to the Creator Brahman, obeisance to Agni, the fire god, obeisance to the mother, earth, obeisance to plants, trees, and creepers. I bow down to the organ of speech and to the presiding deity of speech. I also bow down to Vishnu, the all-pervading cosmic being. This is a prayer for grace, expressing one's gratefulness not only to God, but also to all the powers of nature to which we are always indebted. Agni or fire is all important in Vedic rituals. It is he who carries the offerings to the various gods. In fact, the Rigveda Samhita starts with Agni Sukta. Agnimile purohitam yagnasya devam mritvijam hotaram ratnadhatamam agnipurve virushviridhyo nutanairuta sadevam yehavakshati agninarayamashnavattoshameva dive dive yashasam veeravattamam agniyam yagnamadvaram vishvatah paribhurasi sayeddeveshu gacchati agnirhota kavikratus satyaschitrashravastamah devo deve viragamata yadangadashushe त्वमग्ने भद्रं करिष्यसि तवेत्तत् सत्यमङ्गिरः उपत्वाग्ने दिवे दिवे दोषावस्तर्धिया वयं नमो भरन्तयेमसि राजन्तमध्वराणां गोपामृतस्य दीदिविं वर्धमानं स्वेदमे. That's the first sukta of Rigveda, and totally it takes 64 hours non-stop to chant entire Rigveda Samhita once. The earth, conceived as our mother, supports us. Vegetation sustains our life. The organ of speech and the power, the presiding deity behind it, help us to acquire knowledge and perform Vedic rituals. And of course, God, the all-pervading cosmic being, is the very goal of our life. देवहोर्मनुर्यज्ञनीर्बृहस्पतिरुक्था मदानि शगुंसि षद्विश्वे देवास्सूक्तवाचः पृथिवीमातर्मामाहिगुंसीर् मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीं देवेभ्यो वाचमुद्यासगं शुश्रूषे न्यां मनुष्येभ्यस्तं मा देवा अवन्तु शोभायै पितरो नुमदन्तु. ॐ शान्ति शान्ति शान्तिः. Mother Veda invites the gods for the sacrifice. The Vedic mantras lead us to the performance of sacrifices. May God, the Lord of laudatory hymn, give us happiness when we praise the deities through hymns. May all the gods protect us by speaking to us with words of blessings. O Mother Earth, do not harm me. I meditate on your benign form. I will compose sweet hymns in praise of you. I will utter sweet words. I will address others in sweet words. I will offer sweet oblations with sweet words to gods presiding over the rites. To men,
I will offer pleasant truths, sweet to hear, not untruths. So may gods protect me who does what has been promised. May I shine with fame, may the mains agree to this. The first part refers to Vedic mantras, which are used to invite the gods and perform sacrifices. The word Bruhaspati can refer to Brahmanaspati, the lord of laudatory hymns. It may also refer to God, the overseer of Vedic rituals. Vishwedevaha may also refer to group of 10 deities who are presiding over Ruta or the cosmic law. An entire thesis has been written, Ruta in Rigveda, by Dr. G. Ramakrishna, 1968, Mysore University publication, Manas Gangotri, Mysore. This prayer to Mother Earth is because of the possibilities of earthquake, floods, famine, and other natural disasters. Since the gods are propitious towards us, it is our duty to speak sweetly, to praise them sweetly, to think of them with devotion. It's also necessary to speak sweetly to fellow human beings, so also the proper performance of Vedic rites. मधुवातारतायते मधुक्षरन्ति सिन्धवः माध्वीर्नः सन्तोषधीः मधुनक्तमुतोषसि मधुमत्पार्थिवगुं रजः मधुद्यौरस्तु नः पिता मधुमान्नो वनस्पतिर्मधुमागुम् अस्तु सूर्यः माध्वीर्गावो भवन्तु नः. To us who are the devotees of the Supreme Truth, let the wind blow sweetly, let the rivers run sweetly, let the herbs be to us beneficial, let there be sweetness in day and night, let the particles of earth be sweetness bearing, let heaven, our Father, be sweet to us, let the fruit bearing trees be sweet to us, let the sun be sweet and beneficial to us, let the cows be sweetness bearing to us. This mantra forms a part of the famous Trisuparna mantra of Mahanarayana Upanishad 38.4.6. Just as Suparna or Garuda protects Amrita or ambrosia, these mantras protect immortality for us. These, known as Madhu mantras, occur in Taittiriya Samhita 4-9. The total idea seems to be that the whole world should be sweet and comfortable for us. According to one tradition, this mantra is chanted before taking food every day. Namo vace yachodita yachanudita tasyai vace namo vace namo vachaspataye namarishibhyo mantrakritbhyo mantrapatibhyo ma vrishayo mantrakrito mantrapatayah paradur Mahavrishi in mantrakrito mantrapatin paradam vaishvadevim vachamudyasagum shivavadastan justan devebhyas sarmame Yau sarma prithvi sarma vishvamidam jagat sarma chandrascha suryascha sarma brahma prajapati bhutam vadishye bhuvanam vadishye tejo vadishye yasho vadishye tapo vadishye
ब्रह्म वदिष्ये सत्यं वदिष्ये तस्मा उपस्तरणं मे प्रजायै पशूनां भूयादुपस्तरणमहं प्रजायै पशूनां भूया सम्प्राणापानौ मृत्योर्मापातं प्राणापानौ मामाहासिष्टं मधुमनिष्ये मधुजनिष्ये मधुवक्ष्यामि मधुवदिष्यामि मधुमति देवेभ्यो आदमुद्यासगुं शुश्रूषेण्यां मनुष्येभ्यस्तं वा देवा अवन्तु शोभायै पितरो नुमदन्तु ॐ शान्ति शान्ति शान्तिः. Obeisance to the manifested speech, obeisance to the unmanifested speech, obeisance to Vachaspati, the Lord of speech, obeisance to the sages who discovered the Veda mantras and to those who protected them. Let not these sages who discovered and protected the mantras disown me. Similarly, may I not disown these sages who have discovered and protected the mantras. I will utter pleasant words which are auspicious to all the gods. May the paradise bring us happiness. So also this earth and the whole world. May the sun and the moon bring us happiness. May Brahma and Prajapatis also bring us happiness. I will speak what is good for the animals and for the entire world. I will speak those words which can bring light, honor, and austerity. Again, I will speak what is in the Vedas and what is the truth. To acquire knowledge, I will perform this virtuous act. May my virtuous act become a support for human beings and animals. O Prana and Apana Vayus, protect me from death. O deities presiding over Prana and Apana, do not abandon me. I meditate on your benign form. I will compose sweet hymns in praise of you. I will utter sweet words. I will address others in sweet words. I will offer sweet oblations to gods presiding over the rites. To men, I will offer pleasant truths, sweet to hear and not untruths. So may gods protect me who does what has been promised. May I shine with fame. May the mains agree to this. This long Shanti mantra is one of the mantras listed in the famous Dashashanti group invariably. The last part is identical with the last part of the sixth Shanti mantra, Ida Deva Huhu. Homage is being paid to speech in general, to the supervising deities of speech, and to the sages who discovered and transmitted the Vedic mantras. Brahman, the creator, and the Prajapatis, the subsidiary lords of further creation, have been propitiated for our happiness. The narrator is promising the concerned persons that he will speak words which are true, beneficial to all beings, and which are full of light and knowledge. It ends with a prayer for protection against death. यश्छन्दसा वृषभो विश्वरूपः छन्दोभ्योऽध्यमृतात् सम्बभूव समेन्द्रो मेधया शृणोतु अमृतस्य देवधारणो भूयासं शरीरं मे विचर्षणम् जिह्वा मे मधुमत्तमा कर्णाभ्यां
विश्रुवम् ब्रह्मणः कोशोऽसि मेधया विहितः श्रुतं मे गोपाय ॐ शान्तिः शान्तिः शान्तिः. May that Indra or Parameshwara, who is the greatest in the Vedic hymns, who is of all forms, who has sprung into being from immortal hymns, may he cheer me with intelligence. O God, may I be the possessor of immortality. May my body be very vigorous. May my tongue be exceedingly sweet. May I hear abundantly with my ears. Thou art the sheath of Brahman, veiled by intelligence. Protect for me what I have heard. This is a prayer to be repeated by anyone who is desirous of good health and retentive power of mind. It appears in Taittiriya Upanishad 1.4. It is chanted as a Shanti mantra also. Pranava or Omkara has been praised here as representing Parameshwara. You know the significance of the name Parameshwara. Parameshwara is Om, Om is Parameshwara. So Om is Brahman, Brahman is Parameshwara. Therefore, you cannot separate the word Parameshwara from Brahman, and therefore, that Brahman incarnated in this world in the form of Parameshwara to suit actual Brahman. It is the best symbol for meditation on God. Omiti Brahma, Omiti Idagam Sarvam, Omityetadanakriti Hasmava Apyo Shravayetya Shravayanti, Omiti Samani Gayanti, Ogum Shomiti Shastrani Shagum Santi, Omityadvaryu Pratigaram Pratigrunati, Omiti Brahma Prasauti. It goes on like that. So on one letter Om, an entire Anuvaka is being given in Taittiriya Upanishad, and that in a gist signifies the auspiciousness behind the name of Dr. V. Parameshwara. Since the body, the senses, and the mind are the means for Atmagnana or knowledge of the Atman, a prayer is addressed to God for strengthening them. The last part of the prayer is for protecting the spiritual wisdom gained by listening to it from the Vedas. भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः शान्तिः शान्तिः. May He protect us both together. May He nourish us both together. May we work conjointly with great energy. May our study be vigorous and effective. May we not hate anybody. This is undoubtedly the most popular and oft repeated Shanti mantra. It belongs to Krishna Yajurveda. The word Shanti is repeated thrice, thereby praying for peace in oneself, in the environment, and in the forces that act on both. It should be noted that the teacher and the disciple are praying together for protection. We have got the term guru in our tradition. We can never translate the word guru into English. Guru is not teacher, guru is not mentor, guru is not preceptor, guru is guru himself. Gu means ignorance, ru means remover. One who removes the ignorance in the form of darkness and instills the light in the form of knowledge is a guru. Gukaraha andakarasya trushabdaha tan nirodakrit andakara niroditvat gururiti vidiyate. The greatest of the gurus in Vishishtadvaita Sampradaya is called Deshika. Devata rupadharitva shishya nugrahakaranat karunyamrutapurtitva deshika katita priye. Devata rupadharitva. Lord himself descends down. Why? To uplift the student to his level spiritually. How? Karunyamrutapurtitva. Out of mercy and compassion. So mercy and compassion
were the hallmarks of Parameshwara. And he never treated anybody without mercy. And therefore, that is the very gist of this particular mantra, for which, of course, we have a parallel in Shakespeare's Merchant of Venice. The quality of mercy is not strained, it represents the gentle rain from heaven upon the place beneath. It's twice blessed. It blesseth him that gives and him that takes, its mightiest in the mightiest. It becomes the throned monarch better than his crown. His scepter shows the force of temporal power, the attribute to awe and majesty. Wherein does sit the dread and fear of kings, but mercy is above the sceptred sway. It's enthroned in the hearts of kings. It's an attribute to God himself. An earthly power doth then show like his guards, when mercy seasons justice. Portia's speech, Merchant of Venice, Shakespeare, 16th century, Stratford-upon-Avon. So, here, the Guru-Shishya Sambandha, which is very, very important in the modern days, have been stressed undoubtedly. And therefore, we should require the real blessings of the Gurus. With the blessing of Guru, anything can be achieved. Durlabha sahajavasta durlabham tattva darshanam durlabho vishayatyago sadguroh kripaya vina. Without the grace of Sadguru, all these three are not possible. You cannot be born as a human being. Secondly, you cannot get the desire for emancipation. Thirdly, rarely you get a guru who can uplift you to his level, and hence there is no parallel to Guru, just as there is no parallel to sea, there is no parallel to sky, there is no parallel to the war between Rama and Ravana, like Ananvaya Alankara, according to Alankara Shastra. Shanno midatah pavatam matarisvasannastapatu suryaha ahanisham bhavantu nashagam ratrih pratidhiyatam shamushano vyuchhatu shamaditya udetunaha Shivanashantama bhava sumrdhika saraswati mate vyoma sandrishi idayaivastva sivastu madvastu manto bhujasma mavastu Oschitsmahyavastu sabhuya yosman dveshtijancha vajan vishmaha pratisthasi pratisthavanto bhujasma pratisthaya aschitsmahya pratishthasva bhuja Yosman dveshtijancha vajan vishmaha avatavahi bheshajam vivatavahi jadrapaha tvagam hi vishvabheshajo devanam duta iyase Dvabhimau vatau vata asindhora paravataha Daksham me anya avatu paranyo vatu jadrapaha Yadado vatate grihe mritasya nidhirhitaha Tato no dehi jivase, tato no dehi bheshajam, tato no maha avahavata avadu bheshajam, shambhur mayobhur no hrude prana ayugam shitarishat. Indrasya gruhositam tva prapadye sagusashvaha sahajan me astitena bhuv prapadye bhuvav prapadye subhav prapadye bhur bhuvas subhav prapadye vayum prapadye na
आर्तान् देवतां प्रपद्ये श्वानमाखनं प्रपद्ये प्रजापतेर्ब्रह्मकोशं ब्रह्म प्रपद्य ॐ प्रपद्ये अन्तरिक्षम् उर्वन्तरं बृहदग्नयः पर्वताश्च यजावात स्वस्त्या स्वस्तिमान्तया स्वस्त्या स्वस्तिमानसानि प्राणापानौ मृत्योर्मापातं प्राणापानौ मामाहासिष्टं मयि मेधां मयि प्रजां मय्यग्निस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो प्राजो दधातु द्युभिरक्तुभिः परिपातमस्मानरिष्टेभिरश्विना सौभगेभिः तन्नो मित्रो वरुणो मामहन्तामदितिः सिन्धुः पृथिवी उत द्यौः कयानश्चित्र आभुवदूती सदा वृधः सखा कया शतिष्ठया वृता कस्त्वा सत्यो मदानां मगुंहिष्ठो मत्स्यदन्दसः दृढाचिदारुजेवसु अभीषुणः सखीनामभिता जनितॄणाम् शतं भवास्यूतिभिः वयः सुपर्णा उपसेदुरिन्द्रं प्रियमेधार्षयो नाधमानाः अपध्वान्तमूर्ध्निचक्षुर्मुमुग्ध्यस्मान्निध एव बद्धान् शन्नो देवीरभिष्टय आपो भवन्तु पीतये संयोरभिस्रवन्तु नः ईशानावार्याणां क्षयन्तीश्चर्षणीनाम् अपोयाचामि भेषजम् सुमित्रा न आप ओषधयः सन्तु दुर्मित्रास्तस्मै भूयासुर्योऽस्मान् वेष्टियं च भयं विष्मः आपो निष्ठामयो भुवस्तान ऊर्जे दधातना महेरणाय चक्षसे यो वः शिवतमोरसस्तस्य भाजयते हनः उशतीरिव मातरः तस्मा अरङ्गमामवो यस्य क्षयाय धिन्वथ आपो जनयथा च नः पृथिवी शान्ता साग्निना शान्ता सा मे शान्ता शुचगुं शमयतु अन्तरिक्षगं शान्तं तद्वायुना शान्तं तन्मे शान्तगुं शुचगुं शमयतु द्यौः शान्ता सादित्येन शान्ता सा मे शान्ता शुचगुं शमयतु पृथिवी शान्तिरन्तरिक्षगुं शान्तिर्द्यौः शान्तिर्दिश
दिशः शान्तिरवान्तरदिशाः शान्तिरग्निः शान्तिर्वायुः शान्तिरादित्यः शान्तिश्चन्द्रमाः शान्तिर्नक्षत्राणि शान्तिरापः शान्तिरोषधयः शान्तिर्वनस्पतयः शान्तिर्गौः शान्तिरजः शान्तिरश्वः शान्तिः पुरुषः शान्तिर्ब्रह्म शान्तिर्ब्राह्मणः शान्तिः शान्तिरेव शान्तिः शान्तिर्मे अस्तु शान्तिः तयाहगं शान्त्या सर्वशान्त्या मह्यं द्विपदे चतुष्पदे च शान्तिं करोमि शान्तिर्मे अस्तु शान्तिः एह श्रीश्च ह्रीश्च धृतिश्च तपो मेधा प्रतिष्ठा श्रद्धा सत्यं धर्मश्चैतानि मोत्तिष्ठन्तमनोत्तिष्ठन्तु मामागश्रीश्च ह्रीश्च धृतिश्च तपो मेधा प्रतिष्ठा श्रद्धा सत्यं धर्मश्चैतानि मामाहाशिषुः उदायुषा स्वायुषो दोषधीनागुरसेनोत्पर्जन्यस्य शुष्मेणोदस्थामभृतागुम् अनु तच्चक्षुर्देवहितं पुरस्ताच्छुक्रमुच्चरत् पश्येम शरदः शतं जीवेम शरदः शतं नन्दाम शरदः शतं मोदाम शरदः शतं भवाम शरदः शतम् शृणवाम शरदः शतं प्रब्रवाम शरदः शतमजीदास्याम शरदः शतं योक्च सूर्यं दृशे य उदगान्महतोर्नवात् विभ्राजमानः शरीरस्य मध्यात् समावृषभो लोहिताक्षः सूर्यो विपश्चिन्मनसा पुनातु ब्रह्मणश्चोदन्यसि ब्रह्मण आणीस्तो ब्रह्मण आवपनमसि धारितेजं पृथिवी ब्रह्मणा महीधारितमेनेन महदन्तरिक्षं दिवन्दाधार पृथिवीगुं सदेवां यदहं वेद तदहं धारयामि मामद्वेदोऽधिविस्रसते मेधामनीषे मा विशतागो सबीची भूतस्य भव्यस्यावरुध्यै सर्वमायुरयाणि सर्वमायुरयाणि आभिर्गीर्भिर्यदतो न ऊनमाप्यायय हरिवो वर्धमानः यदा स्तोतृभ्यो महि गोत्रारुजासि भूयिष्ठभाजो अधते स्यामा ब्रह्म प्रावादिष्म तन्नो माहासीत् ॐ शान्ति शान्ति शान्तिः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः This is really a very wonderful and an exciting Shanti mantra, and one of the longest Shanti mantras in our tradition.
instead of saying what has been told there, it's better to say what has not been told there. Because everything has been covered in this particular Shanti Mantra. It really takes 1 hour for me to explain this Shanti Mantra, therefore, I don't venture into that. In just 2 minutes, I am just going to give you a short gist of that. And indeed, this is highly relevant in the modern context where we have got disasters, calamities, and where peace has been shattered. Let peaceful be the earth with no earthquakes. Peaceful be the fire with no fire disasters. Peaceful be the sky with no thunderstorms. Peaceful be the wind with no hurricanes and whirlwinds. Peaceful be the sun with no sunstrokes. Let the directions and subdirections be peaceful. Let there be no floods and water calamities. You see, we see all these things in the modern day. Therefore, if we just chant this one particular mantra, we can ward off all those natural calamities. Let the trees and forests be peaceful so that there will be no forest fire. Let the entire vegetation be peaceful. In fact, we have got one Oshadhi Sukta itself in praise of vegetation. So, how exactly vegetation has to be treated? I request them to chant Ghanapata of that Oshadha Sukta. Oshadaya Samvadante, where entire vegetation has been praised. And you really see what is Ghana here. Ghana is the highest in Vedas. Pada, Krama, Jata and Ghana. And they are going to chant that. And with that, we are going to conclude this particular session. Because always, Ganapata after that, one should not talk. There it should end. Therefore, I request Rajagopal Sharma, Ganapati Vidwan and associates to chant Gana of that Oshadaya Sukta. ओषधजः सगं समोषधज ओषधजः संवदन्ते वदन्ते समोषधज ओषधजः संवदन्ते संवदन्ते वदन्ते सगं संवदन्ते सोमेन सोमेन वदन्ते सगं संवदन्ते सोमेन वदन्ते सोमेन सोमेन वदन्ते वदन्ते सोमेन सह सह सोमेन वदन्ते वदन्ते सोमेन सह सोमेन सह सह सोमेन सोमेन सह राज्ञा राज्ञा सह सोमेन सोमेन सह राज्ञा सह राज्ञा राज्ञा सह सह राज्ञा राज्ञेति राज्ञा यस्मै करोति करोति यस्मै यस्मै करोति ब्राह्मणो ब्राह्मणः करोति यस्मै यस्मै करोति ब्राह्मणः करोति ब्राह्मणो ब्राह्मणः करोति करोति ब्राह्मणस्तन्तं ब्राह्मणः करोति करोति ब्राह्मणस्तम् ब्राह्मणस्तन्तं ब्राह्मणो ब्राह्मणस्तगं राजन् राजन्तं ब्राह्मणो ब्राह्मणस्तगं राजन् तगं राजन् राजन्तन्तगं राजन् पारजामसि पारजामसि राजन्तन्तगं राजन् पारजामसि राजन् पारजामसि पारजामसि राजन् राजन् पारजामसि 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 We are highly grateful for providing us this wonderful opportunity to say something regarding Shanti Mantras
which is the need of the hour. Dr. V. Parameshwara was very dearer to us. I still recollect one incident 3 years ago during the Mahabharata inauguration seminar. H.N. Suresh had called a meeting. In that, Pancharatnas of Mahabharata, there should be papers. There was discussion. And at that time, Parameshwara asked one gentle question. Where exactly Gajendra Moksha appears in Mahabharata? I have heard that in Bhagavatam. Kindly explain where it occurs in Mahabharata. That was the kind of input he had regarding tradition, though he was an expert in his own field of medicine. And here I can relate Alexis Carrel's Man the Unknown with that of Dr. Parameshwara, who were good both in medicine as well as in our tradition. So I am highly grateful to Bharati Vidya Bhavan, all the authorities, the entire family of Dr. Parameshwara, Dr. Kottur, who spoke so nicely about Parameshwara, and brother of Dr. V. Parameshwara, who shared such important matters with us. And especially we are grateful to Dr. Mrs. Nalini Parameshwara for her generous donation, which she has given as an endowment in memory of Dr. V. Parameshwara. Thank you very much, madam. Thank you. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದವರ ಹೆಸರುಗಳು ಕೇಳ್ತಾ ಇದ್ದಾರೆ ಇವರು. ಹಾಂ, ರಾಜಗೋಪಾಲ್ ವರ್ಮಾ ಅವರು ಶರ್ಮಾ ಅವರಿಗೆ ದಯಮಾಡಿ ತಮ್ಮ ತಂಡದ ಎಲ್ಲ ಸದಸ್ಯರ ಹೆಸರುಗಳನ್ನು ಹೇಳಬೇಕಾಗಿ ವಿನಂತಿ. ಮೊದಲು ರಾಜಗೋಪಾಲ್ ಶರ್ಮಾ ಅವರಿಗೆ ವಿದ್ಯಾಭವನದ ಪರವಾಗಿ ಸನ್ಮಾನ. ನಮ್ಮ ಕೃತಜ್ಞತೆಗಳನ್ನು ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. Vidwan Rajagopal Sharma, MA in Sanskrit from Delhi University, and a Ganapati, who has also served Bharati Vidya Bhavan 25 years ago in various capacities. And even now he is continuing, even after quarter century. That's his association with Bhavan. We request Vidwan Rajagopal Sharma to pronounce the names of other Vedic scholars who have been part of this program. ಶ್ರೀ ಗಣೇಶ ಘನಪಾಠಿಗಳು ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿಗಳೇ ಅವರು. ಇಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಸುಮಾರು ಪ್ರೋಗ್ರಾಮ್ಗಳಿಗೆ ಪ್ರೇಯರ್ ಹೇಳೋದಕ್ಕೆ ನಾವೆಲ್ಲ ಜೋಡಿಯಾಗಿ ಬಂದಿದ್ದವರೇ. ಬಾಲಸುಬ್ರಹ್ಮಣ್ಯ ಘನಪಾಠಿಗಳು, ಜಯರಾಮ ಘನಪಾಠಿಗಳು, SVNS ಮೂರ್ತಿ ಘನಪಾಠಿಗಳು, ಸಾಗರ ಕುಲಕರ್ಣಿ ಘನಪಾಠಿಗಳು, ಶ್ರೀಧರ ಘನಪಾಠಿಗಳು, ಜ್ಯೋತಿ ಸುಬ್ರಹ್ಮಣ್ಯ ಘನಪಾಠಿಗಳು, ಅನಿರುದ್ಧ ಘನಪಾಠಿಗಳು, ಸುನಿಲ್ ಸುಬ್ರಹ್ಮಣ್ಯ ಘನಪಾಠಿಗಳು, ಸೋಮನಾಥೇಶ್ವರ ಘನಪಾಠಿಗಳು,
ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ ಶರ್ಮಾ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು ದಶಶಾಂತಿ ಮಂತ್ರಗಳ ವಿಶೇಷ ಪರಿಜ್ಞಾನವನ್ನು ನಮ್ಮ ರಂಗನಾಥವರು ನಿಮಗೆ ಎಲ್ಲರಿಗೂ ಬರುವಂತಹ ಭಾಷೆಯಲ್ಲಿ ಅವರು ವಿಶದವಾಗಿ ವ್ಯಾಖ್ಯಾನವನ್ನು ಮಾಡಿದರು. ಅದರಿಂದ ನೀವೆಲ್ಲ ಕುತೂಹಲವಾಗಿ ಇರ್ತೀರ ಆ ವಿಷಯ. ಈಗ ಪರಮೇಶ್ವರ ಪೈಕಿ ಹೇಳಿದರು. ಇಲ್ಲಿ ಕೂಡ ಬಂದಿರುವಂತಹ ವ್ಯಕ್ತಿಗಳು, ಈ ಅಂಗಣದಲ್ಲಿ ನೀವು ನೋಡ್ತಾ ಇರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಸಂಪೂರ್ಣ ವೇದ ಸಂಪನ್ನರು. ಸಾಮಾನ್ಯವಾಗಿ ಏನೋ ಒಂದು ಉಪನಿಷತ್ತು, ರುದ್ರಾಚಮೆ ಮುಂತಾದನ್ನು ಕಲಿತರೂ ಸಾಕು, ನಮಗೆ ವ್ಯವಹಾರ ನಡೀತದೆ. ಆದರೂ ಒಂದು 10 ವರ್ಷಗಳ ಕಾಲ ವೇದ ಪಾಠಶಾಲೆಯಲ್ಲಿ ಖುದ್ದಾಗಿ ಅಧ್ಯಯನವನ್ನು ಸಂಪೂರ್ಣವಾಗಿ ಮಾಡಿ ಬಂದಿರುವಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ. ಅವರಿಗೆ ದಿವೇ ದಿವೇ ನಮಸ್ಕುರ್ಯಾತ್ ಅಂತ ವೇದವೇ ಹೇಳಿದೆ. ಆ ತರಹ ಪ್ರತಿನಿತ್ಯದಲ್ಲಿಯೂ ನಮಸ್ಕಾರ ಮಾಡಬೇಕಾದ ವ್ಯಕ್ತಿಗಳು ಇಂಥವರೆಲ್ಲ ಇಲ್ಲಿ ಇವತ್ತು ಬಂದು ಸೇರಿದ್ದಾರೆ ಅಂತ ಹೇಳಿದರೆ, ಇವಾಗ ದಸರಾ ನವರಾತ್ರಿ ಸಂದರ್ಭ, ಎಲ್ಲರಿಗೂ ಸಂಪೂರ್ಣವಾಗಿ ಕೆಲಸ ಇದೆ. ಆದರೂ ನಮ್ಮ ಸುರೇಶ್ ಅವರು ಮೊದಲೇ ಹೇಳಿಬಿಟ್ರು, ಈ ಥರ ನೀವು 4 ಜನ ಆ ತರಹ ಬಂದರೆ ಸರಿ ಹೋಗುವುದಿಲ್ಲ, ಇದು ದೊಡ್ಡ ಸಭೆ, ಆದ್ದರಿಂದ ನೀವು ಮಿನಿಮಮ್ ಒಂದು 15 ಜನ ಆದರೂ ಇರಬೇಕು ನಮಗೆ ಅಂತ ಕೇಳಿಕೊಂಡ್ರು. ಸೊ ಅದಕ್ಕೆ ಒಬ್ಬರೊಬ್ಬರಿಗೆ ಫೋನ್ ಮಾಡಿ ಅವರವರ ಟೈಮೆಲ್ಲ ತೀರ್ಮಾನ ಮಾಡಿ ಅವರಿಗೆ ಇರುವ ಕೆಲಸವನ್ನು ಅವರು ಬೇರೆಯವರಿಗೆ ಒಪ್ಪಿಸಿ ಆ ತರಹ ಕೂಡಿ ಬಂದಿರುವಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ. ಎಲ್ಲರೂ ಈ ಕಡೆ ವೇದ ಹೇಗೋ ಹಾಗೆ ಚಂಡಿ ಪಾರಾಯಣಗಳನ್ನ ಮಾಡುವಂತಹ ವ್ಯಕ್ತಿಗಳು. ನವರಾತ್ರಿ ಸಂದರ್ಭದಲ್ಲಿ ಚಂಡಿ ಪಾರಾಯಣ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರುತ್ತದೆ, ಎಲ್ಲರಿಗೂ ಹೋಗಬೇಕಾದ ಒಂದು ಇದು. ಆದರೂ ನಮ್ಮ ಪರಮೇಶ್ವರ, ಡಾಕ್ಟರ್ ಪರಮೇಶ್ವರ ಹೃದಯ ವಿಷಯದಲ್ಲಿ ಅವರು ನೈಪುಣ್ಯವನ್ನು ಸಂಪಾದನೆ ಮಾಡಿ, ನಾವೆಲ್ಲ ಹೋಗಿದ್ದೇವೆ ಅವರ ಹತ್ರ. ಇಲ್ಲೇ ನಾವು ಭಾರತೀಯ ವಿದ್ಯಾಭವನದಲ್ಲಿ ಕೆಲಸ ಮಾಡ್ತಾ ಇರುವಾಗ ಹಿಂದುಗಡೆನೇ ಅವರದ್ದು ಇದು ಇತ್ತು. ಆದ್ದರಿಂದ ಲೋಕಾಭಿರಾಮವಾಗಿ ಮಾತಾಡಿದ್ದ ಕಾಲವೂ ಉಂಟು, ಚಿಕಿತ್ಸೆಗೋಸ್ಕರ ಹೋದದ್ದು ಉಂಟು ಅವರ ಹತ್ರ. ಅಂಥ ವ್ಯಕ್ತಿ ಅವರು. ಈಗ ಸಮೀಪದಲ್ಲಿ ಅವರು ಏನೇ ಇದ್ದರೂ ಸಹ ನಾವು ಇಲ್ಲಿ ಶತಮಾನಕ್ಕಿಂತ ಹೆಚ್ಚು ಬದುಕಲಿಕ್ಕಾಗುವುದಿಲ್ಲ, ಅದು ಈಶ್ವರ ಸಿಸ್ಟಮ್, ಅದು ನಮಗೆ ಎಷ್ಟೋ ಅಷ್ಟು ಅಷ್ಟೇ. ಆದ್ದರಿಂದ ಅವರು ಇದಕ್ಕಿಂತ ಇನ್ನು ಉತ್ತಮವಾದಂತಹ ಸ್ಥಾನಕ್ಕೆ ಹೋಗುವುದಕ್ಕೆ ಹೊರಟಿದ್ದಾರೆ ಅಷ್ಟೇ. ಇವಾಗ ಇದ್ದಿದ್ದು ಉತ್ತಮವಾದಂತಹ ಸ್ಥಾನ, ಇಲ್ಲಿ ಇದಕ್ಕಿಂತ ಇನ್ನೂ ಉತ್ತಮವಾದಂತಹ ಸ್ಥಾನವನ್ನು ಪಡೆಯಲಿಕ್ಕೆ ಅವರು ಹೋಗಿದ್ದಾರೆ. ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಾರತೀಯ ವಿದ್ಯಾಭವನ ಹಮ್ಮಿಕೊಂಡಿದ್ದು
ನಾವೆಲ್ಲ ಬರಬೇಕಾದ ಒಂದು ಸಂದರ್ಭವನ್ನು ಅವರು ಕಲ್ಪಿಸಿಕೊಟ್ಟರು. ನಾವೆಲ್ಲ ಬಂದು ನಮಗೆ ತಿಳಿದ ಶಾಂತಿ ಮಂತ್ರಗಳನ್ನು ಇಲ್ಲಿ ಹೇಳಿದ್ದೇವೆ. ನೀವೆಲ್ಲ ಕೂಡ ಅದನ್ನು ಚೆನ್ನಾಗಿ ಸವಿಸಿದಿರಿ. ಅವರು ಅದರ ತಾತ್ಪರ್ಯವನ್ನು ಚೆನ್ನಾಗಿ ಹೇಳಿಕೊಟ್ಟುಬಿಟ್ಟಿದ್ದಾರೆ. ಕೊನೆಗೆ ಅವರು ಒಂದು ಬಯಕೆ ಇತ್ತು ಅವರಿಗೆ, ಎಲ್ಲರೂ ಆ ಶಾಂತಿ ಮಂತ್ರವನ್ನು ಒಂದು ಸಲ ಹೇಳಬೇಕಾಗ್ತದೆ ಅಂತ ಹೇಳಿ. ಎಲ್ಲ ಶಾಂತಿ ಮಂತ್ರಗಳನ್ನು ಇವಾಗ ಹೇಳಿ ನಾವು ಮತ್ತೆ ನಿಮ್ಮ ಕಡೆಯಿಂದ ಹೇಳಿಸುವುದು ಅನ್ನೋದು ಸರಿ ಹೋಗುವುದಿಲ್ಲ. ಏನಂದರೆ ಸಮಯ ಎಲ್ಲ ನೋಡಬೇಕಾಗ್ತದೆ. ಆದ್ದರಿಂದ ಈ ಪೂರ್ಣವನ್ನು ಹೊಂದುವಂತಹ ಒಂದು ಶಾಂತಿ ಮಂತ್ರ ಅದನ್ನು ನಿಮಗೆ ಇವಾಗ ಹೇಳಿಕೊಟ್ಟಿದ್ದೇವೆ. ಪೂರ್ಣದಿಂದಾನೇ ಈ ಜಗತ್ತು, ಪೂರ್ಣದಲ್ಲೇ ಈ ಜಗತ್ತು ಇವೆ, ಪೂರ್ಣದಲ್ಲೇ ಅದು ಹೋಗಿ ಲಯವನ್ನು ಪಡೆಯುತ್ತದೆ. ಆ ಪೂರ್ಣ ಅನ್ನೋದು ನಾವು ಹೊರಗೆ ಹೋಗಿ ನೋಡೋಕ್ಕಾಗುವುದಿಲ್ಲ. ಪೂರ್ಣದಲ್ಲಿ ಒಳಗಡೆನೇ ಇರಲಿಕ್ಕೆ ಸಾಧ್ಯ. ಹೊರಗೆ ಹೋಗಿ ಪೂರ್ಣವನ್ನು ನೋಡಿದರೆ ಅದು ಪೂರ್ಣವಾಗುವುದಿಲ್ಲ. ನಾವು ಹೊರಗೆ ಇದ್ದೇವೆ, ಪೂರ್ಣವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿಬಿಟ್ರೆ ನಾವು ಹೆಚ್ಚಾಗಿ ಹೋಗಿಬಿಡ್ತೇವೆ, ಪೂರ್ಣ ಸಣ್ಣದಾಗಿ ಹೋಗ್ತದೆ. ಆದ್ದರಿಂದ ಪೂರ್ಣದ ಒಳಗೆ ನಾವಿದ್ದೇವೆ, ಅವರು ಆ ಪೂರ್ಣದ ಒಳಗೇನೆ ಇದ್ದಾರೆ. ಎಲ್ಲರಿಗೂ ಕೂಡ ಇಂಥ ಒಂದು ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳಿದರೆ ಶ್ರಮಿಸಬೇಕು. ಎಷ್ಟೋ ಕಷ್ಟಪಟ್ಟರೆ ಮಾತ್ರ ಒಂದು ಸ್ಥಾನಮಾನ ಅನ್ನೋದು ಸಿಗುವುದು. ಅದಕ್ಕೆ ಅವರು ಬೇಕಾದಷ್ಟು ಶ್ರಮಿಸಿದ್ದಾರೆ, ಆ ಸ್ಥಾನಮಾನಗಳನ್ನು ಹೊಂದಿದ್ದಾರೆ. ಇವತ್ತಿನ ದಿವಸ ಇಂಥ ಮಹನೀಯರ ಸಭೆಯಲ್ಲಿ ಅವರ ಪೈಕಿ 4 ಮಾತು ಹೇಳುವಂತಹ ಸ್ಥಿತಿನಲ್ಲಿ ಇದ್ದೇವೆ ನಾವು. ಇದೇ ತರಹ ಪ್ರತಿಯೊಬ್ಬರೂ ಕೂಡ ಶ್ರಮಿಸಿದರೆ ಅದೇ ಸ್ಥಾನವನ್ನು ಹೊಂದಬಹುದು ಅಂತ ಹೇಳಿ ಒಂದು 4 ಮಾತು ಹೇಳಬೇಕು ಅಂತ ಹೇಳಿದ್ದ ಕಾರಣ ಈ ವಿಷಯವನ್ನು ಪ್ರಸ್ತಾವನೆ ಮಾಡಿ ಇಲ್ಲಿಗೆ ಮುಕ್ತಾಯವನ್ನು ಮಾಡಿಕೊಳ್ತೀನಿ. ಆಶೀರ್ವಚನ ಹೇಳಬೇಕು. ಓಂ ಧರ್ಮೋ ವಾ ಅಧಿಪತಿಃ ಧರ್ಮಮೇವಾವರುಂಧೇ ಅಧಿಪತಿರಸ್ಯಧಿಪತಿಂ ಮಾ ಕುರ್ವಧಿಪತಿರಹಂ ಪ್ರಜಾನಾಂ ಭೂಯಾಸಮಿತ್ಯಾಹ ಅಧಿಪತಿಮೇವೈನಗೋ ಸಮಾನಾನಾಂ ಕರೋತಿ ಮಾಂ ಧೇಹಿ ಮಯಿ ಧೇಹೀತ್ಯಾಹ ಆಶಿಷಮೇವೈತಾಮಾಶಾಸ್ತೆ ಉಪಾಕೃತಾಯ ಸ್ವಾಹೇತ್ಯುಪಾಕೃತೆ ಜುಹೋತಿ ಆಲಬ್ಧಾಯ ಸ್ವಾಹೇತಿ ನಿಯುಕ್ತೆ ಜುಹೋತಿ ಹುತಾಯ ಸ್ವಾಹೇತಿ ಹುತೆ ಜುಹೋತಿ ಏಷಾನ್ ಲೋಕಾನಾಂ ಅಭಿಜಿತ್ಯೈ